ತುಂಬಾ ಚೆನ್ನಾಗಿತ್ತು. ಅದು ಎಷ್ಟೋ ಅರ್ಥಗಳನ್ನ ತಿಳ್ಕೊಂಡೋಗೂ ಆಯಿತು. ಆದರೆ ನಾವು ಈ ಮೂಲ ಕತೆ ಬಿಟ್ಟು ವಿಷಯಾಂತರ ಮಾಡಿದ್ವಿ ಅಂತ ಅನಿಸುತ್ತೆ. ಈಗ ಅವರು ವಿಚಿತ್ರ ವೀರ್ಯ ಮತ್ತು ಅವರ ಹೆಂಡತಿರ ಸಂಸಾರ ಹೇಗೆ ನಡೀತಾ ಇದೆ, ಮುಂದೆ ಏನು ಮಾಡ್ತಾರೆ ಅದನ್ನು ಸ್ವಲ್ಪ ತಿಳಿಸಿ. ಇತ್ತ ಅಂಬೆ ಯಾವಾಗ ಅಲ್ಲಿಂದ ಹೊರಗಡೆ ಹೋದ್ಲು, ಅಕ್ಕ ತಂಗಿಯರು ಅಂಬಿಕೆ ಅಂಬಾಲಿಕೆ ಅವಳ ತಂಗಿಯರು ಅವ್ರ ಜೊತೆಗೆ ವಿಚಿತ್ರ ವೀರ್ಯಂಗೆ ಮೊದಲೇ ಮದುವೆ ಆಗಿತ್ತಲ್ಲ. ಈಗ ಅದಾದಮೇಲೆ ಅವ್ರ ಸಂಸಾರ ನಡೀತಿದೆ, ಸಾಮಾನ್ಯವಾಗಿ ನಡೀತಾ ಇದೆ. ಆದರೆ ವಿಚಿತ್ರ ವೀರ್ಯನಿಗೆ ಮಕ್ಕಳಾಗೋದಿಲ್ಲ. ಅವನ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ಮಕ್ಕಳಾಗೋದೇ ಇಲ್ಲ. ಇಬ್ಬರು ಹೆಂಡತಿಯರನ್ನು ವಿಧವೆಯರನ್ನಾಗಿ ಮಾಡಿ ವಿಚಿತ್ರ ವೀರ್ಯ ಒಂದು ರೋಗದಿಂದ ತೀರ್ಕೊಂಡ್ಬಿಡ್ತಾನೆ. ಇದು ಸತ್ಯವತಿಗೆ ಬಹಳ ದೊಡ್ಡ ಅಪಾಯ ಅಥವಾ ನೋವು. ಆಮೇಲೆ ಎಂಥದ್ದು ಏನೇನೆಲ್ಲ ಮಾಡೋಕ್ಕೆ ಹೋದರು, ಆದರೆ ಯಾವುದೂ ಏನೂ ಆಗಲಿಲ್ಲ. ಭೀಷ್ಮನ ಜೀವನನ ಹಾಳು ಮಾಡಿದ್ರು ತನ್ನ ಮಕ್ಕಳಿಗೋಸ್ಕರ. ಆದರೆ 2 ಮಕ್ಕಳನ್ನು ಹಡೆದು ಭೀಷ್ಮ ನೀನೇ ಮಾಸನ ಆಳ್ಕೊ ಅಂತ ಬಿಟ್ಟರೂ ಕೂಡ 2 ಮಕ್ಕಳು ಒಂದೊಂದು ದಿಕ್ಕಾಗೋಗುತ್ತೆ. ಇದು ವಿಧಿ ನಿಯಮ. 2 ಮಕ್ಕಳಿವೆ ಅಂದರೆ 2 ಹೆಣ್ಮಕ್ಳಿದ್ದಾರೆ. ಯಾರು ಅಂಬಿಕೆ ಅಂಬಾಲಿಕೆಯರು. ಇಬ್ಬರಿಗೂ ಮಕ್ಕಳಿಲ್ಲ. ಮಕ್ಕಳಿಲ್ಲದ ವಿಧವೆಯರು ಮನೆಯಲ್ಲಿದ್ದಾರೆ. ರಾಜ್ಯ ನಡೆಸೋಕೆ ಯಾರೂ ಇಲ್ಲ. ಈಗ ತಾಯಿ ಬಂದುಬಿಟ್ಟು ಭೀಷ್ಮರನ್ನ ಕೇಳ್ಕೊಳ್ತಾಳೆ, ರಾಜ್ಯ ಅನಾಥವಾಗಬಾರ್ದು ಮಗನೇ. ಎಷ್ಟು ಒಳ್ಳೆ ಪದ ನೋಡಿ, ರಾಜ್ಯ ಅನಾಥವಾಗಬಾರ್ದು ಮಗನೇ. ಬಾ, ರಾಜ್ಯ ರಕ್ಷಣೆಯೂ ಕೂಡ ಒಂದು ಕರ್ತವ್ಯ. ನೀ ಸಿಂಹಾಸನದ ಮೇಲೆ ಕೂತ್ಕೋ, ನೀನೇ ರಾಜ್ಯ ಆಳು ಅಂತ ಹೇಳಿಬಿಟ್ಟು ಆ ತಾಯಿ ಹೋಗಿ ಕೈ ಮುಗಿದು ಮಗನ ಹತ್ರ ಕೇಳ್ಕೊಳ್ತಾಳೆ. ಆದರೆ ಭೀಷ್ಮರ ಯಾವುದಕ್ಕೂ ಬಗ್ಗದೇ ಇದ್ದವರು, ಗುರುಗೂ ಬಗ್ಗದೇ ಇದ್ದವರು ತಾಯಿ ಮಾತಕ್ಕೂ ಕೂಡ ಬಗ್ಗೋದಿಲ್ಲ. ಅವಳನ್ನು ಗಂಗೆ ಅಷ್ಟೇ ಪವಿತ್ರವಾಗಿ ನೋಡ್ತಾ ಇರ್ತಾರೆ ಅವರು. ಆದರೂ ಕೂಡ ಭೀಷ್ಮರು ಒಪ್ಕೊಳ್ಳೋದಿಲ್ಲ ಆ ಮದುವೆಗೆ. ಅವ್ರು ಹೇಳ್ತಾರೆ, ಇಲ್ಲಮ್ಮ, ಅದನ್ನು ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡು. ನನಗೆ ಸಿಂಹಾಸನ ಯೋಚನೆಯೂ ಇಲ್ಲ, ಮದುವೆ ಯೋಚನೆಯೂ ಇಲ್ಲ, ವಾಪಸ್ಸು ಜೀವನಕ್ಕೆ ಬರೋ ಯೋಚನೆ ನಂಗೆ ಮೊದಲು ಇಲ್ಲವೇ ಇಲ್ಲ. ನೀನು ಮುಂದೆ ಏನು ಯೋಚನೆ ಮಾಡ್ಬೋದು ಹೇಳು ಅಂತ. ಏನು ಮಾಡ್ಬೋದು? ಎಲ್ಲ ಕೂತ್ಕೊಂಡು ಧರ್ಮಶಾಸ್ತ್ರಜ್ಞರನ್ನೆಲ್ಲ ಕರ್ಕೊಂಡು ಬಂದು, ಈಗ ನಾವು ಏನು ಮಾಡ್ಬೋದು, ನಮ್ಮ ಮನೆ ಇಲ್ಲಿಗೆ ನಿಂತೋಗ್ತಾ ಇದೆ. ಕುರುವಂಶನ ಮುಂದುವರಿಸಬೇಕಾದ್ದು ನಮ್ಮಿಬ್ಬರ ಜವಾಬ್ದಾರಿ. ಅಕಸ್ಮಾತ್ ಕುರುವಂಶದ ಇಲ್ಲಿಗೆ ನಿಲ್ಲಿಸಿದ್ರೆ ಪಿತೃಶಾಪ ನಮಗೆ ತಗಲ್ತದೆ. ಯಾರ್ಯಾರಿಗೆ? ಭೀಷ್ಮರಿಗೆ ಮತ್ತು ಇವರಿದ್ದಾರಲ್ಲ ಸತ್ಯವತಿ, ಇವರಿಬ್ಬರಿಗೂ ಪಿತೃಶಾಪ ತಗಲತ್ತೆ. ಯಾಕೆಂದರೆ ಪಿತೃಗಳಿಗೆ ನಾಳೆ ತರ್ಪಣ ಕೊಡೋರು ಯಾರೂ ಇಲ್ಲ. ವಂಶನೇ ನಿಂತೋಗ್ತಾ ಇದೆ. ಇಂತಹ ಪ್ರಸಂಗ ಬಂದಾಗ ಪಿತೃಶಾಪ ನಮಗೆ ತಗುತ್ತೆ. ಏನಾದರೂ ಮಾಡಬೇಕು. ಜೊತೆಗೆ ರಾಜ್ಯ ಆಳಕ್ಕೆ ಒಂದು ವ್ಯಕ್ತಿ ಬೇಕು. ರಾಜ್ಯನ ಯಾರಿಗೆ ಪರಭಾರೆ ಮಾಡೋಕ್ಕಾಗತ್ತಾ? ಕುರುವಂಶದ ಇಲ್ಲಿಗೆ ನಿಲ್ಲಿಸಿದ್ರೆ ನಮಗೆ ಪಿತೃಗಳು ಬಿಡ್ತಾರಾ? ಹೀಗಾಗಬಾರ್ದು, ಏನಾದರೂ ಮಾಡಬೇಕು. ಏನು ಮಾಡೋದು? ಪ್ರಸಂಗ ಶುರುವಾಗುತ್ತೆ. ಎಲ್ಲರೂ ಬರ್ತಾರೆ, ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಹೇಳೋಕ್ಕೆ ಕಷ್ಟ, ಆದರೆ ಹೇಳದೆ ವಿಧಿ ಇಲ್ಲ. ಈಗ ಒಂದು ಮಾತು ಬರುತ್ತೆ, ಅದು ನಿಯೋಗ. ಬೇರೆ ದಾರಿ ಇಲ್ಲ. ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡ್ಕೊಳ್ಳೋಣ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಈ ನಿಯೋಗ ಪದ್ಧತಿ ಬಗ್ಗೆ ಇವಳಿಗೊಂದು ನಿಮಿಷ ಬೆಚ್ಚೋ ಹಾಗಾಗತ್ತೆ. ಅಂದರೆ ನನ್ನ ಸೊಸೆಯರಿಗೆ ನಿಯೋಗ ಮಾಡಿಸೋದಾ, ಸೊಸೆಯರಿಗೆ ನಿಯೋಗದಿಂದ ಮಗುನ ತರೋದಾ, ಏನಪ್ಪ ಗತಿ, ಈಗಾದರೆ ನನ್ನನ್ನು ಜಗತ್ತು ಬಿಡುತ್ತಾ, ಏನಾಗ್ಬೋದು ಇದೆಲ್ಲ ಪ್ರಸಂಗದ ಅಂದಾಗ ಭೀಷ್ಮರೇ ಹೇಳ್ತಾರೆ, ನಿಯೋಗ ಪದ್ಧತಿ ಯಾವಾಗ ಹುಟ್ಟಿತು, ನಿಯೋಗ ಪದ್ಧತಿ ಅಂದ್ರೇನು, ಈ ಪದ್ಧತಿ ಅನುಸರಣೆ ಯಾಕೆ ನಡೀತದೆ ಅನ್ನುವಂಥ ಮಾತು ಹೇಳಿ ತಾಯಿಯನ್ನು ಒಪ್ಪಿಸ್ತಾರೆ. ಈ ನಿಯೋಗ ಅಂದ್ರೇನು, ಈ ಪದ್ಧತಿ ಯಾವಾಗಿಂದ ಹುಟ್ಟಿತು, ಮತ್ತು ಇದನ್ನು ಯಾತಕ್ಕಾಗಿ ಮಾಡ್ತಾರೆ, ಇದನ್ನು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನಿಯೋಗ ಪದ್ಧತಿ ಹೇಗೆ ಹುಟ್ಟಿತು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಆಮೇಲೆ ಸನಾತನ ಧರ್ಮ ಬಹಳ ಪೂರ್ವದ್ದು. ಈ ಯಾವುದೇ ಪದ್ಧತಿ ಇಂಥದ್ದೇ ಒಂದು ಸಂದರ್ಭದಲ್ಲಿ ಹೀಗೆ ಆಯಿತು ಅಂತ ಗೆರೆ ಕುಯ್ದು ಹೇಳೋಕ್ಕಾಗಲ್ಲ. ಈ ಪದ್ಧತಿ ಶುರುವಾಯಿತು, ಯಾತಕ್ಕೆ ಅಂತ ಆಮೇಲೆ ಯೋಚನೆ ಮಾಡಿ. ಈ ಪದ್ಧತಿ ಶುರುವಾಯಿತು, ಆದರೆ ಈ ಪದ್ಧತಿ ಪ್ರವರ್ಧಮಾನಕ್ಕೆ ಬಂದಿದ್ದು ಮಾತ್ರ ನಮ್ಮ ಪರಶುರಾಮರ ಕಾಲ. ಭೀಷ್ಮರ ಗುರುಗಳು. ಗುರುಗಳು ಪರಶುರಾಮರು ತನ್ನ ತಂದೆಯನ್ನು ಕೊಂದಂತಹ ವಿಚಿತ್ರ ವೀರ್ಯನನ್ನು ಸಾಯಿಸುವಾಗ ಭೂಲೋಕದಲ್ಲಿ ಕ್ಷತ್ರಿಯರೇ ಇರಬಾರ್ದು ಇಂಥದ್ದೊಂದು ನಿಯಮ ಮನಸ್ಸಿಗೆ ಅಂದ್ಕೊಂಡ್ಬಿಡ್ತಾರೆ. ಹಾಗೆ ಅಂದ್ಕೊಂಡು 21 ಸಾರಿ ಭೂ ಪ್ರದಕ್ಷಿಣೆ ಮಾಡಿ ಸಿಕ್ಕಂತಹ ಕ್ಷತ್ರಿಯರನ್ನೆಲ್ಲ ಯುದ್ಧ ಮಾಡಿ ಕೊಲೆ ಮಾಡ್ತಾ ಬರ್ತಾರೆ. ಒಂದು ಹಂತದಲ್ಲಿ ಕೊಲೆನೇ, ಸಂಹಾರ ಮಾಡ್ತಾರೆ. ಕ್ಷತ್ರಿಯರೇ ಇಲ್ಲ. ಈಗ ಮತ್ತೆ ಕ್ಷತ್ರಿಯರು ರಾಜ್ಯ ನಡೆಸೋದು ಹೇಗೆ, ಬೆಳೆಸೋದು ಹೇಗೆ, ಸಂತಾನ ಉದ್ಧಾರ ಮಾಡ್ಕೊಳ್ಳೋದು ಹೇಗೆ? ಈ ಪ್ರಸಂಗ ಕ್ಷತ್ರಿಯ ವಿಧವೆಯರಿಗೆ ಬರ್ತದೆ. ಈಗೇನು ಮಾಡ್ತಾರೆ ಕ್ಷತ್ರಿಯರು, ಕ್ಷತ್ರಿಯರ ವಿಧವೆಯರು ಕುಲಪುರೋಹಿತ ಅಥವಾ ರಾಜಪುರೋಹಿತ ಅಥವಾ ವಂಶದ ಹಿರಿಯ ಯಾರು ಇದ್ದರೆ ಅವನಿಂದ ಮಗುವನ್ನು ಪಡಿತಾರೆ.
ಅವನಿಂದ ಮಗುನ ಪಡಿತಾರೆ ಅಂದರೆ ಅದಕ್ಕೊಂದು ಧರ್ಮ ಬೇಕು, ಇಲ್ಲ ಅಂದರೆ ಅದು ಲಂಪಟತನ ಆಗ್ಬಿಡ್ತದೆ. ಅವನಿಂದ ಮಗು ಅಂದ್ರೆ ಅವ್ರ ಮಗುನ ಅವನಿಂದ ಮಗುವನ್ನು ಪಡ್ಕೊಳ್ತಾರೆ. ಅವನಿಂದ ಮಗುವನ್ನು ಅಂದರೆ ಅವನ್ನ ಕರೆದು ತಾನೇ ಗರ್ಭಿಣಿಯಾಗಿ ಮಗುನ ಆಡಿದ್ದಾರೆ. ಹಾಗಾಗಿ ಹೀಗೆ ಮಾಡಕ್ಕೆ ಹೋದಾಗ ಏನಾಗುತ್ತೆ, ಅದಕ್ಕೆ ಒಂದು ಪದ್ಧತಿ ಬೇಕು, ಒಂದು ಚೌಕಟ್ಟು ಬೇಕು, ಇಲ್ಲ ಅಂದರೆ ಲಂಪಟತನ ಆಗುತ್ತೆ. ಅದಕ್ಕೋಸ್ಕರ ಒಂದು ಪದ್ಧತಿಯನ್ನು ಹೇಳಿದ್ದಾರೆ. ಪದ್ಧತಿ ಏನು? ನಿಯೋಗ ಪದ್ಧತಿಯಲ್ಲಿ ಇವರು ಯಾರು ಗರ್ಭದಾನ ಮಾಡ್ತಾನೆ ಆ ವ್ಯಕ್ತಿಯನ್ನು ನಿಯೋಗ ಪಿತಾ ಅಂತ ಕರೀತಾರೆ. ನಿಯೋಗ ಪಿತಾ ಅಂತ ಕರೀತಾರೆ. ಈಗ ಮನೆಯಲ್ಲಿ ಈಗ ರಾಣಿ ಇದ್ದಾಳೆ, ಅವಳು ವಿಧವೆ, ರಾಜ್ಯ ಆಳೋಕ್ಕೆ ಮಕ್ಕಳಿಲ್ಲ. ಈಗ ಅವಳೇನು ಮಾಡ್ತಾಳೆ ಅಂದರೆ ಪುರೋಹಿತನೋ ಅಥವಾ ವಂಶದಲ್ಲಿ ಹಿರಿಯ ಕುಲಪುರೋಹಿತನ್ನೇ ಕರೆದ್ರು ಅಂತ ಇಟ್ಕೊಳ್ಳಿ. ಯೋಗ್ಯ ಲಕ್ಷಣಗಳಿರುವಂತಹ ಒಬ್ಬ ಪುರೋಹಿತನ ಆರಿಸ್ಕೊತಾರೆ, ಅಥವಾ ಹಿರಿಯರನ್ನು ಒಬ್ಬರನ್ನು ಆ ಕ್ಷಣಕ್ಕೆ ಯಾರು ಸಿಗ್ತಾರೋ ಅವರನ್ನು ಆರಿಸ್ಕೊಳ್ತಾರೆ. ಆರಿಸ್ಕೊಂಡ ಮೇಲೆ ನಿಯೋಗ ಆಗಬೇಕು ಅಥವಾ ನಿಯೋಗಕ್ಕೆ ಸಿದ್ಧವಾದಂತಹ ಆ ಜೋಡಿಗಳು ಅಗ್ನಿಯ ಮುಂದೆ ನಿಂತು ಒಂದು ತೀರ್ಮಾನಕ್ಕೆ ಬರ್ತಾರೆ, ಅಥವಾ ಒಂದು ಅಗ್ನಿಯ ಅಪ್ಪಣೆ ತೆಗೆದುಕೊಳ್ತಾರೆ, ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಹೇಗೆ ಅಂದರೆ, ನಿಯೋಗ ನಾವಿಬ್ಬರು ನಿಯೋಗಕ್ಕಾಗಿ ಸೇರ್ತಾ ಇದ್ದೀವಿ, ಅದು ಒಂದು ಮಗುವನ್ನು ಪಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಮಾತಾಡ್ಕೊಳ್ತಾರೆ. ಅದಾದಮೇಲೆ ಏನೇನು ಕ್ರಮಗಳು ಅನ್ನೋದಾದರೆ, ಇಬ್ಬರು ಕೂಡ ಯಾರ್ಯಾರು ನಿಯೋಗದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಬ್ಬರು ಕೂಡ ತಲೆಯಿಂದ ಕಾಲವರೆಗೂ ತುಪ್ಪವನ್ನು ಹಚ್ಕೊಳ್ಬೇಕು. ಯಾಕೆ ಅಂದರೆ ದೈಹಿಕ ಆಕರ್ಷಣೆ ನಿಯೋಗದಲ್ಲಿ ಸಲ್ಲ. ಇಲ್ಲೇಂದರೂ ಬರೀ ಗರ್ಭಧಾನ ಒಂದೇ ಉದ್ದೇಶ, ಅದನ್ನು ಬಿಟ್ಟು ಬೇರೆ ಯಾವ ಕ್ರಿಯೆಯ ಕಡೆಗೂ ಕೂಡ ಅವರ ಮನಸ್ಸು ಚಲಿಸಬಾರ್ದು. ಈ ಕಾರಣಕ್ಕೋಸ್ಕರ ದೇಹ ವಿಕಾರವಾಗಿ ಕಾಣಿಸ್ಬೇಕು ಅಥವಾ ದೇಹದಲ್ಲಿ ಆಕರ್ಷಣೆಗಳು ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರೇನು ಮಾಡ್ತಾರೆ, ಇಬ್ಬರು ತಲೆಯಿಂದ ಕಾಲವರೆಗೂ ತುಪ್ಪನ ಹಚ್ಕೊಂಡು ತುಪ್ಪ ಹಚ್ಕೊಂಡ್ಬಿಟ್ಟು ಇಬ್ಬರು ನಿಯೋಗ ಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಗರ್ಭಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಗರ್ಭಧಾನಕ್ಕೆ ಎಷ್ಟು ಕ್ರಿಯೆ ಬೇಕೋ ಅಷ್ಟೇ ಕ್ರಿಯೆ ಮಾಡಬೇಕೇ ಹೊರತು ಅದಕ್ಕಿಂತ ಅಧಿಕವಾಗಿ ಅಲ್ಲಿ ಯಾವ ಚಟುವಟಿಕೆಗಳು ಇರಬಾರ್ದು. ಇಷ್ಟೇ ಮಾಡಬೇಕು. ಗರ್ಭಧಾನಕ್ಕೆ ಎಷ್ಟು ಬೇಕು ಅಷ್ಟೇ ಕ್ರಿಯೆಯನ್ನು ಮಾಡ್ತಾರೆ. ಗರ್ಭಧಾನ ಆದಮೇಲೆ ಆಕೆ ಗರ್ಭಿಣಿ ಅಂತ ಗೊತ್ತಾದ ಮೇಲೆ ಅಥವಾ ತೀರ್ಮಾನ ಆದಮೇಲೆ ಅವರಿಬ್ಬರು ಒಬ್ಬರನ್ನೊಬ್ಬರು ಸೇರೋದಿಲ್ಲ, ಮತ್ತು ಯಾವತ್ತೂ ಸೇರಲ್ಲ. ಅವನ್ನ ನಿಯೋಗ ಪಿತ ಅಂತ ಹೇಳಿಬಿಟ್ಟು ಆಕೆ ಕರೀತಾಳೆ. ನಿಯೋಗ ಪಿತ ಅಂದರೆ ತಂದೆ ಸ್ಥಾನದಲ್ಲಿ ನೋಡಬೇಕು ಅವಳು, ನಿಯೋಗ ಪಿತ ಅಂತ ನೋಡ್ತಾಳೆ. ಆಮೇಲೆ ಈ ಮಗು ಇದೆಯಲ್ಲ, ಹುಟ್ಟಿದ ಮಗುಗೂ ನಿಯೋಗ ಪಿತನಿಗೂ ಯಾವ ಸಂಬಂಧವೂ ಇರಲ್ಲ. ಈ ಮಗು ಆ ರಾಣಿ ಏನಿದ್ದಾಳೆ ಅವಳ ವಂಶಕ್ಕೆ ಸೇರಿಕೊಳ್ಳುತ್ತೆ. ಇದಿಷ್ಟು ನಿಯೋಗದಲ್ಲಿರುವಂತಹ ಒಂದು ನಿಯಮ. ಯಾವತ್ತೂ ನಿಯೋಗ ಪಿತ ಬಂದು ಈ ಮಗು ನಂದು ಅಂತ ಕೇಳೋ ಹಾಗಿಲ್ಲ, ಅದರ ಬಗ್ಗೆ ಅವನ ಅಧಿಕಾರನ ಸ್ಥಾಪಿಸೋ ಹಾಗಿಲ್ಲ. ಅದೇನಿದ್ರೂ ಯಾರು ನಿಯೋಗಕ್ಕೆ ಭಾಗವಹಿಸಿದ್ಲು ಅವಳ ವಂಶಕ್ಕೆ ಸೇರ್ತದೆ, ಅಥವಾ ಅವಳ ಗಂಡನ ವಂಶದಿಂದ ಅಥವಾ ಅವಳ ಗಂಡದ ಹೆಸರಿಂದ, ಅವಳ ಗಂಡನ ಗೋತ್ರದಿಂದ ಅದರ ಜೀವನ ಮುಂದುವರಿತದೆ. ಇದು ನಿಯೋಗ ಪದ್ಧತಿ. ಈ ಪದ್ಧತಿಯ ಪ್ರಕಾರ ಮಗುವನ್ನು ಪಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ತೀರ್ಮಾನ ಆಗುತ್ತೆ. ಅಂದರೆ ನೋಡಿ, ಉದ್ದೇಶ ಹೇಗಿದೆ ಅಂದರೆ ಬರೀ ಮಗುವನ್ನು ಪಡ್ಕೊಳ್ಳೋದು, ಆದರೆ ಇಲ್ಲಿ ಲಂಪಟತನ ಇರೋದಿಲ್ಲ, ಲಂಪಟತನ ಇರೋಲ್ಲ, ಆಕರ್ಷಣೆ ಇರೋದಿಲ್ಲ. ಕೇವಲ ಮಗುವನ್ನು ಗರ್ಭಧಾನನ ಒಂದು ಕ್ರಿಯೆ ಮೂಲಕ ಪಡೆದುಕೊಳ್ತಾರೆ. ಇಲ್ಲಿ ಭಗವಂತನ ಸಾಕ್ಷಿ ಇರುತ್ತೆ. ಹೆಣ್ಣು ನಿಯೋಗ ಪದ್ಧತಿಯಿಂದ ಒಂದು ಮಗುನ ಪಡ್ಕೊಳ್ತಾಳೆ, ಅಂದರೆ ಗರ್ಭಧಾರಣೆ ಆಗುತ್ತೆ. ಆ ಗಂಡನ್ನ ಅವಳು ಮತ್ತೆ ಪಿತೃಸ್ಥಾನದಲ್ಲಿ ನೋಡೋದಕ್ಕೆ ಸಾಧ್ಯನಾ? ಸಾಧ್ಯನಾ ಅಂದರೆ ಇದು ಧರ್ಮ. ಇದೆಲ್ಲ ಒಂದು ಧರ್ಮನಾ? ಧರ್ಮ ಅಂದರೆ ಇದು. ಹಾಗಾದರೆ ನೀವು ಧರ್ಮ ಅಂದರೆ ಏನು ತಿಳ್ಕೊಂಡಿದ್ದೀರಿ? ಧರ್ಮ ಅಂದರೆ ಮನುಷ್ಯನ ನಡವಳಿಕೆಗೆ ಅಥವಾ ಜೀವನ ಹೇಗಿರಬೇಕು ಅನ್ನೋಕ್ಕೆ ಹಾಕ್ಕೊಳ್ಳೋ ಚೌಕಟ್ಟೆ ಧರ್ಮ. ಧರ್ಮಕ್ಕೆ ಇನ್ನೇನು ಪ್ರತ್ಯೇಕವಾದ ವಿವರಣೆ ಇಲ್ಲ. ಧರ್ಮ ಅಂದರೆ ಮನುಕುಲಕ್ಕೆ ಹಾಕ್ಕೊಟ್ಟಿರುವ ಒಂದು ಚೌಕಟ್ಟು, ಸಂವಿಧಾನ. ಆದರೂ ಹೀಗೆಲ್ಲ ಮಾಡೋದು ಆ ಹೆಣ್ಣಿನ ಮನಸ್ಸಿಗೆ ನೋವಾಗಲ್ವಾ? ಇಲ್ಲಿ ಮನಸ್ಸಿಗೆ ನೋವಾಗುತ್ತೆ ಅನ್ನೋದು ಹೌದು, ಆದರೆ ಕರ್ತವ್ಯ ಅಂತ ಒಂದಿದೆ, ಅದು ಎಲ್ಲವುದನ್ನು ಮೀರಿದ್ದು ಕರ್ತವ್ಯ. ಈಗ ನೋಡಿ, ನಾವು ಅಲ್ಲಿಗೆ ಬರೋಣ. ಹಸ್ತಿನಾವತಿಯ ಅರಮನೆಗೆ ಇವರಿಬ್ಬರು ಸೊಸೆಯರಾಗಿ ಬಂದಿದ್ದಾರೆ. ಅಂಬಿಕೆ ಅಂಬಾಲಿಕೆಯರಿಬ್ಬರು ಸೊಸೆಯಾಗಿ ಬಂದಿದ್ದಾರೆ. ಜೀವನ ಎಷ್ಟು ಚೆನ್ನಾಗಿ ನಡೀತು, ಅವ್ರು ಎಷ್ಟನ್ನ ಅವ್ರ ಜೊತೆ ಗಂಡನ ಜೊತೆ ಖುಷಿಯಾಗಿದ್ದರು, ಅದು ಯಾವುದೂ ಮುಖ್ಯ ಆಗಲ್ಲ. ಆದರೆ ಅವ್ರಿಗೊಂದು ಕರ್ತವ್ಯ ಇದೆ, ಮಿತಿ ಮೀರಿದ ಕರ್ತವ್ಯ ಇದೆ. ಏನಪ್ಪ ಅಂದರೆ ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಈ ಮನೆಯ ವಂಶವನ್ನು ಬೆಳೆಸಬೇಕು ಹೆಣ್ಣು. ಅವಳು ಬೆಳೆಸಲ್ಲ ಅಂತ ಹೇಳಿಲ್ಲ, ಅದರ ಅಚಾತುರ್ಯ ಗಂಡ ಇಲ್ಲ. ಇವತ್ತು ಅದು ಆಗಲಿಲ್ಲ. ಆದರೆ ಈ ವಂಶದ ಕರ್ತವ್ಯ ಇದೆಯಲ್ಲ, ನಾ ಹೇಳಿದೆ, ಪಿತೃಗಳು ರೌರವ ನರಕಕ್ಕೆ ಹೋಗ್ತಾರೆ. 7 ತಲೆಮಾರಿನ ಪಿತೃಗಳು ರೌರವ ನರಕಕ್ಕೆ ಹೋಗ್ತಾರೆ. ಇದರಲ್ಲಿ ಸತ್ಯವತಿ ಮತ್ತು ಇವರು ಇಬ್ಬರೇ ಭಾಗಿಗಳಲ್ಲ,
ಯಾರು ಭೀಷ್ಮ ಮತ್ತು ಸತ್ಯವತಿ ಇಬ್ಬರೇ ಭಾಗಿಗಳಲ್ಲ, ಅಂಬಿಕೆ ಅಂಬಾಲಿಕೆಯರ ತಲೆ ಮೇಲೂ ಕೂಡ ಈ ಕರ್ತವ್ಯ ಇದೆ. ಅಂದ್ರೆ ಏನು ವಂಶಕ್ಕೆ ಒಂದು ಮಗುವನ್ನು ಕೊಡತಕ್ಕಂಥ, ರಾಜ್ಯಕ್ಕೆ ಒಬ್ಬ ರಾಜ ಬೇಕೇ ಬೇಕು. ಎರಡೂ ಕೂಡ ರಾಣಿ ಆದ್ರಿಂದ ಆಕೆಗೆ ಎರಡು ಕರ್ತವ್ಯ ಇದೆ. ಒಂದು ವಂಶಕ್ಕೂ ಕೊಡಬೇಕು ಇದು. ಆಮೇಲೆ ಕುರುವಂಶ ಬಹುದೊಡ್ಡದು. ಆ ಕುರುವಂಶ ಇಲ್ಲಿ ನಿಲ್ಲಬಾರ್ದು, ಇದು ಕರ್ತವ್ಯ. ಈ ಕರ್ತವ್ಯನ ನಿರ್ವಹಿಸಲೇಬೇಕು, ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಆಮೇಲೆ ಇದು ವೈಯಕ್ತಿಕ ವಿಷಯ, ಯಾವುದೋ ಒಂದು ಆಸ್ತಿ ವಿಷಯ ಆದರೆ ಬರೀ ನಮ್ಮನೆ ಪಿತೃಗಳು ಅಂದರೆ ಸುಮ್ಮನೆ ಇದ್ಬಿಡ್ಬೋದು. ಆದರೆ ಹಸ್ತಿನಾವತಿಯಂತಹ ದೊಡ್ಡ ಸಾಮ್ರಾಜ್ಯದ ಜನ ಆಳೋಕೆ ಒಂದು ಜನ ಬೇಕು. ಇಲ್ಲ ಅಂದರೆ ಸಾಮ್ರಾಜ್ಯ ಒಡೆದೋಗ್ತದೆ. ನಾಳೆ ಯಾರ ಕೈಪಾಲಾಗುತ್ತೋ ಅದನ್ನು, ಈಗ ನನಗಾಗೋಗಿದೆ. ಈಗ ಅಂಬಿಕೆ ಅಂಬಾಲಿಕೆಯರಿಗೆ ಜೀವನದಲ್ಲಿ ಏನಾಗಬಾರ್ದಾಗಿತ್ತು ಆ ದುರಂತ ಆಗೋಗಿದೆ. ಅದನ್ನು ಪ್ರತ್ಯೇಕ ಮಾಡೋಕ್ಕಾಗಲ್ಲ, ಬಗೆಹರಿಸೋಕ್ಕಾಗಲ್ಲ. ಆದರೂ ಅಲ್ಲ, ಬಗೆಹರಿಸೋಕ್ಕಾಗಲ್ಲ. ಆದರೆ ಕರ್ತವ್ಯನಾದರೂ ನಿರ್ವಹಿಸಬೇಕು. ಇಟ್ಕೊಂಡಂತಹ ವಿಚಿತ್ರ ವೀರ್ಯ ಬಂದು ಅಂಬಿಕೆ ಅಂಬಾಲಿಕೆಯರಿಗೆ ಜೀವನ ಕೊಡೋಕ್ಕಂತೂ ಸಾಧ್ಯ ಇಲ್ಲ. ಆದರೆ ಇವರ ಕರ್ತವ್ಯಗಳನ್ನು ನಿರ್ವಹಿಸಲೇಬೇಕು. ಅದಕ್ಕೋಸ್ಕರ ಇಲ್ಲಿ ಯಾರು ತಪ್ಪು ಯಾರು ಸರಿ ಯಾರು ಬೇಕು ಅಂತ ಮಾಡಿದ್ದು ಇದು ಯಾವುದೂ ಅಲ್ಲ. ಇದೇನಪ್ಪ ಅಂದರೆ ಹೊಣೆಗಾರಿಕೆಗಳನ್ನು ನಿರ್ವಹಣೆ. ಹೇಗೆ ಅಂದರೆ ಕೆಟ್ಟಿದ್ದರಲ್ಲಿ ಮಧ್ಯಸ್ಥ ಅಂತಾರೆ. ಇನ್ನೂ ಹತ್ತಿರದ ಗಾದೆ ಅಂದರೆ ಕೆಟ್ಟಡಿಗೆ ಅಟ್ಟು ಉಂಡವಳು ಜಾಣೆ ಅಂತ ಒಂದು ಗಾದೆ ಬರುತ್ತೆ. ಅಂದರೆ ಕೆಟ್ಟೋಗ್ಬಿಟ್ಟಿದೆ ಜೀವನ, ಆದರೆ ಅದನ್ನೇ ಸರಿ ಮಾಡಿಕೊಂಡು ಮುಂದುವರಿಸ್ಬೇಕು. ನೋಡಿ, ಇಲ್ಲಿಗೆ ನನ್ನ ಜೀವನ ಕೆಡ್ತು, ಇಲ್ಲಿಗೆ ಇದನ್ನು ನಿಲ್ಲಿಸೋದಲ್ಲ, ಮುಂದಿನವ್ರು ಚೆನ್ನಾಗಿರಲಿ ಅಂತ ಯೋಚನೆ ಮಾಡೋದು ಇಲ್ಲಿಯ ಮನಸ್ಥಿತಿ. ಅದೇ ಧರ್ಮದ ಮೂಲತತ್ವ ಕೂಡ. ಈ ಹಿನ್ನೆಲೆ ಇಟ್ಕೊಂಡು ಯೋಚನೆ ಮಾಡಿದಾಗ ಅಂಬಿಕೆ ಅಂಬಾಲಿಕೆಯರು ಇದನ್ನು ವಿರೋಧಿಸೋಕ್ಕೆ ಸಾಧ್ಯತೆಯೇ ಇರಲ್ಲ. ಆದರೆ ಮನಸ್ಸಿನಿಂದ ಅವರಿಗೆ ಈ ನಿಯೋಗ ಬೇಕಿರಲ್ಲ. ಸತ್ಯವಾಗಲೂ ಮನಸ್ಸಿನಿಂದ ಅವ್ರಿಗೆ ಈ ನಿಯೋಗ ಬೇಕಿರಲ್ಲ. ವಿರೋಧಿಸೋಕ್ಕೆ ಶಕ್ತಿನೂ ಇರಲ್ಲ, ಅದು ಧರ್ಮನೂ ಅಲ್ಲ. ಯಾಕೆಂದರೆ ಇದರಲ್ಲಿ ಅರಮನೆಯಲ್ಲಿ ರಾಜಮಾತೆ ಇದ್ದಾರೆ, ಸತ್ಯವತಿ. ರಾಜಮಾತೆ ಮುಂದೆ ನಿಂತ್ಕೊಂಡು ನಾವಿದನ್ನು ಮಾಡಲ್ಲ ಅಂತ ಅವ್ರು ಹೇಳೋಕ್ಕಾಗಲ್ಲ. ಇಂತಹ ಒಂದು ಸಂದಿಗ್ಧದಲ್ಲಿ ಸಿಕ್ಕೋತಾರೆ. ಇದೇ ಸಮಯದಲ್ಲಿ ಹಾಗಾದರೆ ನಿಯೋಗ ಮಾಡಿಸೋದು ಯಾರ ಕಡೆಯಿಂದ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾನು ಮೊದಲೇ ಹೇಳಿಕೊಂಡೆ, ನಿಯೋಗ ಮಾಡಿಸ್ಲಿಕ್ಕೆ ಮನೆಯಲ್ಲಿ ಇರುವಂಥ ಹಿರಿ ಮನುಷ್ಯ ಇಲ್ವಾ ಕುಲಪುರೋಹಿತನ ಕರಿಬೇಕು. ಮೊದಲಲ್ಲಿ ಕುಲಪುರೋಹಿತನಿಗಿಂತ ಹತ್ತಿರವಾಗಿ ಯೋಚನೆ ಮಾಡ್ತಾರೆ ಯಾರು, ಸತ್ಯವತಿಯವರು. ಭೀಷ್ಮನೇ ಮಾಡಿಬಿಡಲಿ, ಭೀಷ್ಮ ಹೇಗೂ ವಂಶದ ಹಿರಿಯ, ಅವನು ಮದುವೆ ಆಗೋದು ಬೇಡ, ಆದರೆ ಗರ್ಭಧಾನ ಮಾಡಲಿ, ನಿಯೋಗ ಮಾಡಿಕೊಡ್ಲಿ, ಅವಾಗ ನಮ್ಮ ವಂಶ ನಮ್ಮೊಳಗಡೆನೇ ನಡೆದೋಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಆದರೆ ಭೀಷ್ಮರು ಇದಕ್ಕೂ ಒಪ್ಪಿಗೆ ಕೊಡೋದಿಲ್ಲ. ಇಲ್ಲ, ಇದನ್ನಕ್ಕೆಲ್ಲ ನನ್ನನ್ನು ಎಳಿಬೇಡ ತಾಯಿ, ನಾನು ಇಂಥದ್ದು ಯಾವುದೂ ಮಾಡಲ್ಲ, ನಾನು ಅಖಂಡ ಬ್ರಹ್ಮಚಾರಿ, ನನ್ನನ್ನು ಇದಕ್ಕೆ ಎಳಿಬೇಡ ಅಂದಾಗ ಸತ್ಯವತಿ ತುಂಬ ಯೋಚನೆ ಮಾಡಿ ನಾಚಿಕೊಂಡು ಭೀಷ್ಮನ ಮುಂದೆ ಒಂದು ಪ್ರಸಂಗನ ಹೇಳ್ತಾಳೆ.